ಸ್ಟೂಡೆಂಟ್ ನೀವು ಸ್ಟಡಿ ಮಾಡ್ತಿದ್ದೀರಾ ಹಾಗಿದ್ದರೆ ನೀವು ಪ್ರಾಪರಾಗಿ ಒಂದು ಟೈಮ್ ಟೇಬಲನ್ನು ಸೆಟ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಟೈಮ್ ಟೇಬಲ್ ಸೆಟ್ ಮಾಡ್ಕೊಳ್ಳಿ, ಕನ್ಸಿಸ್ಟೆನ್ಸಿಯನ್ನು ಮೇಂಟೈನ್ ಮಾಡಿ ಫ್ರೆಂಡ್ಸ್. ಡೈಲಿ ಹಾರ್ಡ್ ವರ್ಕ್ ಮಾಡಿ, ಹಾರ್ಡ್ ವರ್ಕ್ ಮಾಡ್ಕೊಂಡು ನಿಮ್ಮದು ಒಂದು ರುಟೀನನ್ನು ಸೆಟ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಸೆಟ್ ಮಾಡ್ಕೊಂಡು ಮತ್ತೆ ಓಲ್ಡ್ ಕ್ವಶನ್ ಪೇಪರನ್ನು ರಿವಿಷನ್ ಮಾಡಿ ಫ್ರೆಂಡ್ಸ್. ಓಲ್ಡ್ ಕ್ವಶನ್ ಪೇಪರ್ನಲ್ಲಿ ಇಂಪಾರ್ಟೆಂಟ್ ಯಾವ ಕ್ವಶನ್ ಇರ್ತಾವೋ ಆ ಕ್ವಶನ್ಗಳನ್ನು ನೋಟ್ ಮಾಡ್ಕೊಳ್ಳಿ ಫ್ರೆಂಡ್ಸು. ನೋಟ್ ಮಾಡ್ಕೊಂಡು ಡೈಲಿ ರಿವಿಷನ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ನೀವು ಎಷ್ಟು ಸ್ಟಡಿ ಮಾಡ್ತೀರಿ ಫ್ರೆಂಡ್ಸ್, ನೀವು ಎಷ್ಟು ಓದಿರ್ತೀರಿ ಅಷ್ಟು ರಿವಿಷನ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಈ ರಿವಿಷನ್ ಮಾಡ್ಕೊಂಡು ರಿವಿಷನ್ ಮಾಡ್ಕೊಳ್ಳಿ ಫ್ರೆಂಡ್ಸು. ಮತ್ತು ಆ ನೋಟ್ಸನ್ನು ಕಂಪಲ್ಸರಿಯಾಗಿ ನೋಟ್ಸ್ ಮಾಡೋದನ್ನು ಮರಿಬೇಡಿ ಫ್ರೆಂಡ್ಸ್. ಲಾಸ್ಟ್ ನಿಮ್ಮದು ಎಕ್ಸಾಮ್ದು 1 ಮಂತ್ ಇದ್ದಾಗ ನಿಮ್ಗೆ ಸ್ಟಡಿ ಮಾಡ್ಕೊಳ್ಳೋಕೆ, ನಿಮ್ಗೆ ಓದೋಕೆ ಈಸಿ ಆಗುತ್ತೆ ಫ್ರೆಂಡ್ಸ್. ಹಾಗಾಗಿ ಯಾರ್ಯಾರು ನಮ್ಮ ಚಾನಲನ್ನು ನೋಡ್ತಾ ಇದ್ದೀರಿ ಫ್ರೆಂಡ್ಸ್, ಹಾಗೆ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್, ಹಾಗೆ ಲೈಕ್ ಮಾಡಿ ಮತ್ತು ಇನ್ನಷ್ಟು ಎಜುಕೇಷನ್ ವೀಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ಯಾರ್ಯಾರು ನೋಡ್ತಾ ಇದ್ದೀರಿ ಫ್ರೆಂಡ್ಸ್ ಎಲ್ಲರೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ನಿಮ್ಮದು ಒಂದು ಸಬ್ಸ್ಕ್ರೈಬಿಂದ ನಮಗೆ ಮೋಟಿವೇಶನ್ ಆಗುತ್ತೆ ಫ್ರೆಂಡ್ಸ್, ಮತ್ತು ಇನ್ನಷ್ಟು ಹೆಚ್ಚಿನ ವೀಡಿಯೋಗಳನ್ನು ಮಾಡ್ತೀನಿ ಫ್ರೆಂಡ್ಸ್.